ಸರಿಯಾಗಿ ಬೆಳಗಿನ ಜಾವ 3 ಗಂಟೆ ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿದ್ರು. ಯಮದೂತನಂತೆ ಬಂದಂತ ಕಂಟೈನರ್ ಡಿವೈಡರ್ ಹಾರಿ ಬಂದು ಸ್ಲೀಪರ್ ಬಸ್ಗೆ ಡಿಕ್ಕಿ ಆಗಿದೆ. ಪರಿಣಾಮ ಕ್ಷಣ ಮಾತ್ರದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳೋಷ್ಟರಲ್ಲಿ ಘನಘೋರ ದುರಂತ ನಡೆದೇ ಹೋಗಿತ್ತು. ದುರಂತದಲ್ಲಿ ಪ್ರಾಣಾಪಾಯದಿಂದ ಪಾರಾದಂತ ಪ್ರಯಾಣಿಕರು ತಮಗಾದ ಎದೆ ಜಲ್ಲೆನಿಸುವ ಅನುಭವಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬಸ್ ಅಪಘಾತ ಆದಾಗ ನಾವೆಲ್ಲರೂ ನಿದ್ದೆಗೆ ಜಾರಿದ್ದೆವು. ಆಗ ನಾನು, ನನ್ನ ಪತ್ನಿ ಹಾಗೂ ಮಗ ಬಸ್ಸಿನ ಕಿಟಕಿಯಿಂದ ಜಿಗಿದು ಹೊರಬಂದು ಪ್ರಾಣವನ್ನ ಉಳಿಸ್ಕೊಂಡ್ವಿ. ನಾನು ಕೆಲವು ಜನರನ್ನ ಉಳಿಸಲು ಪ್ರಯತ್ನ ಪಟ್ಟೆ. ಆಗ ಬಸ್ನ ಮುಂದಿನ ಡೋರ್ ಲಾಕ್ ಆಗಿತ್ತು. ಆದ್ರೂ ಲಾಕ್ ಓಪನ್ ಮಾಡಲು ಯತ್ನ ಮಾಡಿದೆ, ಆದ್ರೆ ಅದು ಅನ್ಲಾಕ್ ಆಗ್ಲಿಲ್ಲ. ಬಸ್ನ ಹಿಂದಿನ ಭಾಗದಲ್ಲಿದ್ದ ಹೆಚ್ಚಿನವರು ಸಜೀವ ದಹನ ಆಗಿರಬಹುದು. ಮುಂದೆ ಇದ್ದವರು ಬದುಕುಳಿದಿದ್ದಾರೆ. ನಾನು ಇದೀಗ ಸುರಕ್ಷಿತನಾಗಿದ್ದೇನೆ. ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದೇನೆ. ಹೀಗಂತ ಹಿರಿಯೂರು ಬಳಿ ಅಪಘಾತಕ್ಕೀಡಾದಂತ ಖಾಸಗಿ ಬಸ್ ಪ್ರಯಾಣಿಕರೊಬ್ಬರು ಪಾರಾದ ರೀತಿಯನ್ನ ವಿವರಣೆಯಾಗಿ ಕೊಟ್ಟಿದ್ದಾರೆ, ಅಂದ್ರೆ ಹೇಳಿದ್ದಾರೆ. ಇನ್ನು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಪ್ರಯಾಣಿಕ ಹೇಮರಾಜ್ ಎಂಬುವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋದ್ರೆ, ನಾನು ಬೆಂಗಳೂರು ಟು ಗೋಕರ್ಣ ತೆರಳುವ AC ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದೆ. ಎದುರುಗಡೆ ಏಕಾಏಕಿ ಲಾರಿ ಬಂದು ಬಸ್ಗೆ ಅಪ್ಪಳಿಸಿತು. ತಕ್ಷಣ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕೆಲ ಹೊತ್ತಲ್ಲೇ ಲಾರಿ ಹಾಗೂ ಬಸ್ ಎರಡೂ ಸುಟ್ಟು ಕರಕಲಾದವು. ನಾವು ಹೇಗೋ ಸಾಹಸ ಮಾಡಿ ಬಸ್ನಿಂದ ಹೊರ ಬಂದಿದ್ದಾಗಿ ಹೇಳಿದ್ರು. ಈ ಎಲ್ಲ ಮಾತುಗಳನ್ನ ಕೇಳಿದ್ರೆ ಒಂದು ಕ್ಷಣ ನಮಗೆ ಎದೆ ಜಲ್ಲ ಅನ್ಸುತ್ತೆ. ಇನ್ನು ಅಲ್ಲಿದ್ದವರ ಪರಿಸ್ಥಿತಿ ಏನಾಗಿರ್ಬೋದು ಅನ್ನೋದು ನಿಜಕ್ಕೂ ಕೂಡ ಬಹಳಷ್ಟು ಬೇಸರವನ್ನ ತರ್ತಾ ಇದೆ. ಇಡೀ ಕರ್ನಾಟಕದಾದಂತ ಸೂತಕ ಆವರಿಸ್ಕೊಂಡಿರುತ್ತೆ ಇವತ್ತು. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು AD6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.